ನನಗೆ 619 ಮಾರ್ಕ್ಸ್ ಬಂದಿದೆ. ಖುಷಿ ಆಗ್ತಾ ಇದೆ, ಬಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಕಮ್ಮಿ ಆಗಿದೆ ಅಂತ ಸ್ವಲ್ಪ ಬೇಜಾರು ಇದೆ. ಯಾವುದ್ರಲ್ಲಿ ಕಡಿಮೆ ಆಗಿದೆ? ನನಗೆ ಸೈನ್ಸಲ್ಲಿ 4 ಮಾರ್ಕ್ಸ್ ಹೋಗಿದೆ, ಸೋಷಲಲ್ಲಿ 2 ಮಾರ್ಕ್ಸ್ ಹೋಗಿದೆ. ನಾನು ಪ್ರತಿದಿನ ಓದ್ತಾ ಇದ್ದೆ, ಅಂದರೆ ಕನ್ಸಿಸ್ಟೆನ್ಸಿ ಇತ್ತು. ಬೇಜಾರಾಗ್ತಿತ್ತು ಓದುವಾಗ, ಬಟ್ ಸ್ಟಿಲ್ ಅದನ್ನು ನಾನು ಓದ್ತಾ ಇದ್ದೆ ಕನ್ಸಿಸ್ಟೆನ್ಸಿ ಇಟ್ಕೊಂಡು. ಜೊತೆಗೆ ರಾತ್ರಿನೂ ಓದ್ತಾ ಇದ್ದೆ, ಬೆಳಗ್ಗೆನೂ ಬೇಗ ಎದ್ದು ಓದ್ತಾ ಇದ್ದೆ. ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ? ಅಪ್ಪ ಲೇಬರ್, ಅಮ್ಮ ಹೌಸ್ ವೈಫ್. ಅಂದರೆ ಅವರು RMCಲಿ ಬಿಲ್ ಬರೀತಾರೆ. ಓಕೆ, ಲೈಕ್ ಗೌರ್ಮೆಂಟ್ ಜಾಬ್ ಅಥವಾ? ಇಲ್ಲ ಪ್ರೈವೇಟ್. ಹೇಗೆ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು? ಅಪ್ಪ ಅಮ್ಮ ಎಲ್ಲ ಸಪೋರ್ಟಿವ್ ಆಗಿದ್ದರು. ಟ್ಯೂಷನಿಗೆ ಡ್ರಾಪ್ ಮಾಡೋದಾಗಿರಲಿ ಅಥವಾ ಸ್ಕೂಲಿಗೆ ಡ್ರಾಪ್ ಮಾಡೋದಾಗಿರಲಿ, ಮತ್ತು ಅವ್ರು ಯಾವಾಗಲೂ ನನಗೆ ಬೇಜಾರಾದಾಗ ಅಥವಾ ನನಗೆ ಡಿಮೋಟಿವೇಟ್ ಆದಾಗ ಅವ್ರು ನನಗೆ ಮೋಟಿವೇಟ್ ಮಾಡ್ತಿದ್ರು. ಅವ್ರು ಅಷ್ಟೊಂದು ಕಷ್ಟಪಡ್ತಿರುವಾಗ ಅವ್ರ ಕಷ್ಟಕ್ಕೆ ನಾನು ಕಷ್ಟಪಟ್ಟು ಅದಕ್ಕೆ ಅವ್ರಿಗೆ ಪ್ರತಿಫಲ ತರಬೇಕು ಅಂತ ತುಂಬ ಆಸೆ ಇತ್ತು. ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ. ನಮ್ಮಿಂದ ಅವ್ರಿಗೂ ಏನೋ ಒಂದು ಗಿಫ್ಟಾಗಿ ಕೊಡಬೇಕು, ಅದು ನಮ್ಮ ಮಾರ್ಕ್ಸ್ ಮುಖಾಂತರ ಇರಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಅಪ್ಪ ಖುಷಿಯಾಗಿದ್ದಾರಾ? ಹೇಗೆ, ಏನಂದರು? ಖುಷಿಯಾಗಿದ್ದಾರೆ. ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ, ಪರವಾಗಿಲ್ಲ ಅಂತ ಅಂದರು. ಬಟ್ ಸ್ಟಿಲ್ ಅವರು ರಿಸಲ್ಟ್ ನೋಡಿದ ತಕ್ಷಣ ಏನಾದರೂ ಫೀಲ್ ಆಯಿತು ಅವ್ರಿಗೆ? ಆನಂದ ಭಾಷೆ ಅದಕ್ಕೆ ಆ ಥರ ಏನಾದರೂ ಫೀಲ್ ಮಾಡಿದ್ರಾ? ಅಂದರೆ ಖುಷಿ ಆಯಿತು, ಆದರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಲ್ವಾ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಬಟ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು? ಅಪ್ಪನ ಖುಷಿ ಆಯಿತು, ಅಮ್ಮ ಸಹ ನಂತರ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಇವ್ಯಾಲ್ಯೂಯೇಷನ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಮುಂದೆ ಏನು ಮಾಡಬೇಕು ಅಂತಿದ್ದೀಯಮ್ಮ? ಮುಂದೆ PCMC ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ.